ಇಲ್ಲದಿದ್ದರೆ ಮೂರು ಬಾಗಿಲಲ್ಲಿ ಇದ್ದಂತವರನ್ನು ಸಂಹರಿಸಿದ್ದೇನೆ. ನಿನ್ನನ್ನು ಕೂಡ ಸಂಹರಿಸಬೇಕೇ? ಎಷ್ಟೇ ಹೇಳಿದರೂ ಕೇಳಲಾರದಂತಹ ವೀರಭದ್ರೇಶ್ವರರು ಸೂರ್ಯನ ನನ್ನ ತಂದೆಗೆ ಕೊಡಬೇಕಾದ ಯಜ್ಞದ ಅಭಿಮಾನವನ್ನು ಕೊಡಬೇಕು. ಯಜ್ಞವನ್ನು ನೀನು ಹೇಗೆ ಪ್ರಾರಂಭಿಸಿದೆ? ಇದನ್ನು ಕೇಳಲು ದಾಕ್ಷಾಯಿಣಿ ಬಂದಾಗ ಆಕೆಗೆ ನೀನು ಅಪಮಾನವನ್ನು ಗೈದೆ. ಆದ ಕಾರಣಕ್ಕಾಗಿ ಇದೇ ಉರಿವಾಗ್ದಿಕೊಂಡದೋ ದುಬ್ಬಿಗೆ ಪ್ರಾಣವನ್ನು ಅರ್ಪಿಸಿದ್ದಾರೆ. ನನ್ನ ತಂದೆಗೆ ಬರಬೇಕಾದ ಯಜ್ಞದ ಅಮಿರ್ಭಾಗವನ್ನು ಕೊಟ್ಟು ಈ ಯಜ್ಞವನ್ನು ಪರಿಸಮಾಪ್ತಿಗೊಳಿಸು. ಏನು ನುಡಿಯುತ್ತಿರುವೆ? ನಿನ್ನ ತಂದೆಗೆ ರುದ್ರದ ಅಮಿರ್ಭಾಗ ಕೊಡಬೇಕೆ? ತಿನ್ನಲು ಅನ್ನವಿಲ್ಲದೆ ತಿರಿದುಂಡ ಜಂಗಮನವನು ಒದಿಯಲು ವಸ್ತ್ರವಿಲ್ಲ. ಆಸ್ಥಾನದ ವೇದ ಪುರೋಹಿತರೇ, ಈ ಯಜ್ಞೆಗೆ ಬ್ರಹ್ಮದೇವರನ್ನು ಕೇಳಿ. ಆದರೆ ಬ್ರಹ್ಮದೇವ ನನಗೆ ಬೇಡವೆಂದು ದುಂಬಿಯಾಗಿ ಹಾರಿ ಹೋಗಿದ್ದಾನೆ. ವಿಷ್ಣುವನ್ನು ಬರಮಾಡಿಕೊಂಡು, ಆದರೆ ವಿಷ್ಣು ನನಗೆ ಬೇಡವೆಂದು ಜಿಂಕೆಯಾಗಿ ಓಡಿ ಹೋಗಿದ್ದಾನೆ. ಯಾರು ಸ್ವೀಕಾರ ಮಾಡದಿದ್ದರೆ ಹೋಯಿತು. ವೇದ ಪುರೋಹಿತರೇ, ಈ ಯಜ್ಞಕ್ಕೆ ದಕ್ಷ ಬ್ರಹ್ಮಾಯ ಸ್ವಾಹ ಎಂದು ಅಗ್ನಿಗೆ ಅರ್ಘ್ಯವನ್ನು ಕೊಡಿ. ಆಗ ವೇದ ಪುರೋಹಿತರು ಓಂ ಋಗ್ವೇದಾಯ ಸ್ವಾಹ, ಓಂ ಯಜುರ್ವೇದಾಯ ಸ್ವಾಹ, ಓಂ ಸಾಮವೇದಾಯ ಸ್ವಾಹ, ಓಂ ಅಥರ್ವಣ ವೇದಾಯ ಸ್ವಾಹ. ಇನ್ನೇನು ದಕ್ಷ ಬ್ರಹ್ಮಾಯ ಸ್ವಾಹ ಎನ್ನಬೇಕು. ವಲ್ಲಭನಾದಂತಹ ಮಹಾಘೋರ ವೀರಭದ್ರ, ಹೇ ದಕ್ಷ ಬ್ರಹ್ಮ, ನಿನಗೆ ಕೊನೆಯ ಅವಕಾಶವನ್ನು ನಾನು ನೀಡುತ್ತಿದ್ದೇನೆ. ಈ ಯಜ್ಞವನ್ನು ನನ್ನ ತಂದೆಗೆ ಅರ್ಪಿಸಿ ನಿನ್ನ ಪ್ರಾಣವನ್ನು ಉಳಿಸಿಕೋ. ಏನೇ ಆಗಲಿ ವೀರಭದ್ರ, ಕೊಡುವುದಿಲ್ಲ ಎಂದ ಕ್ಷಣವೇ ತನ್ನ ಗರಗಸ ಕಟ್ಟಿಯಿಂದ ಆ ದುರುಳ ದಕ್ಷ ಬ್ರಹ್ಮನ ಶಿರವನ ದಕ್ಷಿಣಾವತಿಯಲ್ಲಿ ಉಳಿದಿರುವಳು ಒಬ್ಬಳೇ ಒಬ್ಬಳು ಪ್ರಸುತಾದೇವಿ. ಓಡಾಡಿ ಬಂದು ಅಣ್ಣ ವೀರಭದ್ರ, ನನಗೆ ಮಾಂಗಲ್ಯ ಭಿಕ್ಷೆಯನ್ನು ಕೊಡು, ನನಗೆ ಮಾಂಗಲ್ಯ ಭಿಕ್ಷೆಯನ್ನು ಕೊಡು ಎಂಬುದಾಗಿ ಕೇಳುತ್ತಿದ್ದಾರೆ. ಮಕ್ಕಳಲ್ಲೇ ಇದ್ದಂತಹ ಚೌಡಿಯನ್ನು ಕರೆದು, ಜಗನ್ಮಾತೆ ಚೌಡೇಶ್ವರಿ, ದಕ್ಷ ಬ್ರಹ್ಮನ ಶಿರವನ ಕೊಡು ಎಂತೆಂಬುದಾಗಿ ನುಡಿದು ಬಿಟ್ಟಿದ್ದಾರೆ. ಅಣ್ಣ ವೀರಭದ್ರ, ಇಲ್ಲಿರುವ ರಾಕ್ಷಸನ ತಲೆ ನನಗೆ ಸಾಲದೆ ಹೋಯಿತು. ನಾನು ಎಲ್ಲಿಂದ ತಂದು ಕೊಡಲಿ ದಕ್ಷ ಬ್ರಹ್ಮನ ಶಿರವ ಎಂತೆಂಬುದಾಗಿ ನುಡಿದು ಬಿಟ್ಟಿದ್ದಾರೆ. ರುದ್ರ, ಈ ಯಜ್ಞಕ್ಕೆ ಆಹುತಿ ಕೊಡಬೇಕಾದಂತಹ ಟಗರಂ ತಲೆಯನ್ನೇ ಕತ್ತರಿಸಿ ಶಿರ ಉರುಳಿದ ದಿಂಬಕ್ಕೆ ಜೋಡಿಸಿದ್ದಾರೆ. ಜೀವದಾನವನ್ನು ಗೈದು ಒಬ್ಬರೇ ರುದ್ರ, ಯಾವ ವೀರಭದ್ರೇಶ್ವರನಾದರೂ ದಕ್ಷ ಬ್ರಹ್ಮನನ್ನ ಎಡಗಾಲಿನ ಉಂಗುಷ್ಟಕ್ಕೆ ಕಟ್ಟಿಕೊಂಡು ನೇರವಾಗಿ ಕೈಲಾಸಕ್ಕೆ ಬರುತ್ತಿದ್ದಾರೆ. ಆ ಕೈಲಾಸದಲ್ಲಿ ಪರಮೇಶ್ವರರು ವಾರ
ಅವರ ಬಾಗಿಲಲ್ಲಿ ಮಗನನ್ನು ನಿಲ್ಲಿಸಿ ಸ್ವಲ್ಪ ತಡಿ ಮಗನೇ ಎಂಬುದಾಗಿ ನುಡಿದು ಬಿಟ್ಟಿದ್ದಾರೆ. ಯಾವ ಶಂಕರನಾದರೂ ಶಬ್ದದ ಬೆವರನ್ನು ತೆಗೆದು ಕಣ್ಣಿಗಪ್ಪಳಿಸಿ ಕಣ್ಣಿಗೆ ಸೃಷ್ಟಿಗೈದು ಆಕೆಗೆ ಭದ್ರಕಾಳಿ ಎಂದು ನಾಮಕರಣವನ್ನು ಮಾಡಿ ವೀರಭದ್ರ ಭದ್ರಕಾಳಿಗೂ ಕಲ್ಯಾಣವನ್ನು ಮಾಡಿದ್ದಾರೆ. ರುದ್ರ ಕಲ್ಯಾಣವನ್ನು ಮಾಡಿದ ಕ್ಷಣವೇ ನಾವು ಒಡೆಯನಾದ ಶಂಕರನು ಹೇಳುತ್ತಿದ್ದಾನೆ, ಮಗನೇ ವೀರಭದ್ರ, ಇಂದಿನಿಂದ ನೀನು ಭುವನ ಭೂಮಂಡಲದಲ್ಲಿ ಯಾರು ದುರಹಂಕಾರದಿಂದ ಮೆರೆಯುತ್ತಾರೆ ಅವರಿಗೆ ನೀನು ಕಡು ಶಿಕ್ಷೆ ಎಂದೈದು ನಿನ್ನನ್ನು ಭಯ ಭಕ್ತಿಯಿಂದ ಪೂಜಿಸಿದವರಿಗೆ ಹೂವಿನ ಪ್ರಸಾದವನ್ನು ಕೊಡುವಂತೆಂಬುದಾಗಿ ಆಶೀರ್ವಚನವನ್ನು ನೀಡಿದ್ದಾರೆ. ಆತ್ಮೀಯ ಶರಣಾಭಿಮಾನಿಗಳೇ, ಮೊದಲ ಬಾರಿಗೆ ವೀರಭದ್ರೇಶ್ವರರು ಯಾವ ರಾಯಚೂಟಿಯಲ್ಲಿ ನೆಲೆಗೊಂಡಿದ್ದಾನೆ. ರುದ್ರ ಎರಡನೆಯದಾಗಿ ಪ್ರಭು ಕೆಂಪೇಗೌಡರು ನಿರ್ಮಿಸಿದ ಬೆಂದಕಾಳೂರು ಬೆಂಗಳೂರಿನಲ್ಲಿ ಕಾಲ ವೀರಭದ್ರನಾಗಿ ನೆಲೆಸಿದ್ದಾನೆ. ಹೀಗೆ ಅನೇಕ ಭದ್ರಕಾಳಿಯ ಸಹಿತನಾಗಿ ವಿರಾಜಮಾನವಾಗಿ ವಿಜೃಂಭಿಸುತ್ತಿದ್ದಾನೆ. ಇಂತಪ್ಪ ಈ ಶುಭ ಸಭದಲ್ಲಿ ಶುಭ ವೇಳೆಯಲ್ಲಿ ಈ ಕಲ್ಯಾಣ ಪಟ್ಟಣದೊಳಗೆ ವೀರಭದ್ರೇಶ್ವರನ ಚಿತ್ತದಾರ್ಚನೆ ಆತನಿಗೆ ಸಲ್ಲಬೇಕಾದ ರುದ್ರದ ಹಮಿರ್ಭಾಗವನ್ನು ತೆಗೆದುಕೊಂಡು ಪರಮಾತ್ಮನ ಪಾದಕ್ಕೆ ನೀಡುತ್ತಿರಬೇಕಾದರೆ ನಾವು ವೇದ ಪುರೋಹಿತರನ್ನು ಬರಮಾಡಿಕೊಂಡು ನನಗೆ ಸಲ್ಲಬೇಕಾದ ರುದ್ರದ ಹಮಿರ್ಭಾಗವನ ಯಾವ ಪ್ರಕಾರವಾಗಿ ಹಾಕಿಕೊಂಡು ಎಲ್ಲ ದೇವಾನು ದೇವತೆಗಳಿಗೆ ವೀರಭದ್ರೇಶ್ವರನಿಗೆ ವೀರಗಾಸೆಯನ್ನು ತೊಟ್ಟು ಅಂತ್ಯವನ್ನಾಡಿಕೊಂಡು ಈ ದಕ್ಷ ಯಾಗಕ್ಕೆ ಮಂಗಳವನ್ನು ಪಾಡುತ್ತಿದ್ದಾರೆ. ಯಾವ ಪ್ರಕಾರವಾಗಿ ಜೈ ಮಂಗಳಂ ಜಯ ನಮಃ ಪಾರ್ವತಿ ಪದಯೇ ಹರ ನಮಃ ಪಾರ್ವತಿ ಪದಯೇ ಪಾರ್ವತಾ ಪದಯೇ ಭದ್ರಕಾಳಿ ಸಮೇತ ವೀರಭದ್ರ ಮಹಾರಾಜ್ ಗೆ ಭದ್ರಕಾಳಿ ಸಮೇತ ವೀರಭದ್ರ ಮಹಾರಾಜ್ ಗೆ